ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗೋಲ್ಡನ್ ಸ್ಟೋರೀಸ್ ಕನ್ನಡ. ಕರ್ನಾಟಕದ ಹೆಮ್ಮೆಯ ಕುವರ, ಗಡಿ ದಾಟಿ ಜಗತ್ತಿನಾದ್ಯಂತ ಕನ್ನಡದ ಪತಾಕೆ ಹಾರಿಸಿದ ಸುಲ್ತಾನ. ಹೌದು, ನಿಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹೌದು, ಇದೇ ಜನವರಿ 8ರಂದು ಯಶ್ ಅವರು ತಮ್ಮ 40ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಆದರೆ ಈ ಬಾರಿಯ ಹುಟ್ಟುಹಬ್ಬ ಬರೀ ಕೇಕ್ ಕತ್ತರಿಸೋ ಸಂಭ್ರಮ ಅಲ್ಲ, ಇದೊಂದು ಟಾಕ್ಸಿಕ್ ಸ್ಫೋಟ. ಹಾಗಾದರೆ ಏನಿದು ಸರ್ಪ್ರೈಸ್? ಬನ್ನಿ ನೋಡೋಣ. ಒಂದು ಸಾಮಾನ್ಯ ಬಸ್ ಕಂಡಕ್ಟರ್ ಮಗನಾಗಿ ಕಿರುತೆರೆಯಿಂದ ಹಿಡಿದು ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗುವವರೆಗೆ ಯಶ್ ನಡೆದು ಬಂದ ದಾರಿ ನಿಜಕ್ಕೂ ಒಂದು ಗೋಲ್ಡನ್ ಸ್ಟೋರಿ. ಚಿತ್ರರಂಗಕ್ಕೆ ಬರುವ ಮುಂಚೆ ಯಶ್ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಮೊದಲಿಗೆ ರಂಗಭೂಮಿಯ ನಾಟಕಗಳಲ್ಲಿ ನಟಿಸಿ, ನಂತರ ಸೀರಿಯಲ್ಗಳಲ್ಲಿ ಸಣ್ಣ ಪಾತ್ರಗಳಲ್ಲಿ ನಟಿಸಿ ದೊಡ್ಡ ಪರದೆಯತ್ತ ಹೆಜ್ಜೆ ಇಟ್ಟರು. ಮೊಗ್ಗಿನ ಮನಸ್ಸಿನಿಂದ ಶುರುವಾದ ಪಯಣ ಗೂಗ್ಲಿ, ರಾಜಾಹುಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂಲಕ ಕನ್ನಡಿಗರ ಮನ ಗೆದ್ದು KGF ಮೂಲಕ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದರು. ಇಂದು ಯಶ್ ಕೇವಲ ನಟರಲ್ಲ, ಅವರೊಂದು ಬ್ರ್ಯಾಂಡ್. ಈಗ ಅಸಲಿ ವಿಚಾರಕ್ಕೆ ಬರೋಣ. KGF ಚಾಪ್ಟರ್ 2 ನಂತರ ಯಶ್ ಸೈಲೆಂಟ್ ಆಗಿದ್ದಾರೆ. ಆದರೆ ಅದು ಚಂಡಮಾರುತ ಬರೋ ಮುಂಚಿನ ಶಾಂತಿ ಅಂತ ಈಗ ಗೊತ್ತಾಗ್ತಾ ಇದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಎ ಫೇರಿಟೇಲ್ ಫಾರ್ ಗ್ರೋನ್ ಅಪ್ಸ್ ಎಂಬ ಸಿನಿಮಾದ ಮೂಲಕ ಇಡೀ ವಿಶ್ವವನ್ನೇ ಗೆಲ್ಲಲು ಬರುತ್ತಿದ್ದಾರೆ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಇದೇ ಜನವರಿ 8ರಂದು ಯಶ್ ಅವರ ಹುಟ್ಟುಹಬ್ಬದ ಉಡುಗೊರೆಯಾಗಿ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಅಥವಾ ಪವರ್ಫುಲ್ ಟೀಸರ್ ರಿಲೀಸ್ ಆಗಲಿದೆ. ನಯನತಾರಾ, ಕಿಯಾರಾ ಅಡ್ವಾಣಿ ಮತ್ತು ಹುಮಾ ಖುರೇಶಿಯಂತಹ ಘಟಾನುಘಟಿ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ. 2026 ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗಲಿದ್ದು, ಈ ಬರ್ತ್ಡೇ ದಿನ ಸಿನಿಮಾದ ಒಂದು ಕಿರು ಝಲಕ್ ನಮಗೆ ಸಿಗೋದು ಪಕ್ಕಾ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಬಾಲಿವುಡ್ನ ಬಹುಕೋಟಿ ವೆಚ್ಚದ ರಾಮಾಯಣ ಸಿನಿಮಾದಲ್ಲಿ ರಾವಣನಾಗಿ ಯಶ್ ಅಬ್ಬರಿಸಲಿದ್ದಾರೆ. ಹೀಗೆ ಸಾಲು ಸಾಲು ಬಿಗ್ ಪ್ರಾಜೆಕ್ಟ್ಗಳ ಮೂಲಕ ಯಶ್ ಈ ವರ್ಷ ಬಾಕ್ಸ್ ಆಫೀಸ್ ಸುಲ್ತಾನ ಆಗೋದು ಗ್ಯಾರಂಟಿ. ನಮ್ಮ ರಾಕಿ ಭಾಯ್ ಅವರಿಗೆ ಗೋಲ್ಡನ್ ಸ್ಟೋರೀಸ್ ಕನ್ನಡ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನೀವು ಯಶ್ ಅವರ ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ? ಟಾಕ್ಸಿಕ್ ಅಥವಾ ರಾಮಾಯಣ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.